ಅಪಘಾತದಲ್ಲಿ ಮೃತಪಟ್ಟ ಯುವಕನ ಅಂಗಾಂಗ ದಾನ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮೃತ ಯುವಕನ ಕುಟುಂಬ. ದಾನ ಮಾಡಿದೆ. ವೀಕ್ಷಕರೇ, ದಾನ ಅಂತ ಅಂದಾಗ ಮತ್ತೊಬ್ಬರ ಅವಶ್ಯಕತೆ ಹಾಗೂ ಅನಿವಾರ್ಯತೆಗೆ ಅನುಕೂಲವಾಗುವ ಯಾವುದೊಂದು ದಾನವೆಂದು ಕರೆಸಿಕೊಳ್ಳುತ್ತದೆ. ಅದರಲ್ಲೂ ಮನುಷ್ಯನ ಅಂಗಾಂಗ ದಾನವಂತೂ ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತಾನೆ ಹೇಳಬಹುದು. ಇತ್ತೀಚೆಗೆ ನಮ್ಮ ಸಮಾಜ ಈ ಅಂಗಾಂಗ ದಾನದ ಅನಿವಾರ್ಯತೆಯನ್ನು ಮನಗಂಡು ಅದಕ್ಕೆ ಸ್ಪಂದಿಸುತ್ತಿರುವ ರೀತಿ ನಿಜಕ್ಕೂ ಶ್ಲಾಘನೀಯ. ಅದೇ ರೀತಿ ಇಲ್ಲೊಂದು ಕುಟುಂಬ ಇದ್ದೊಬ್ಬ ಮಗನನ್ನ ಅಪಘಾತದಲ್ಲಿ ಕಳೆದುಕೊಂಡ್ರೂ ನೋವಿನಲ್ಲೂ ಮತ್ತೊಬ್ಬರ ಜೀವಕ್ಕೆ ನೆರವಾಗುವ ಮೂಲಕ ಮಗನ ಸಾವಿನಲ್ಲೂ ಸಾರ್ಥಕತೆ ಕಂಡಿದೆ. 35ರಿಂದ 30 ಎರಡು ಚಿಕ್ಕ ಮಕ್ಕಳು ಸಾಗುತ್ತಾರೆ. ಏನು ಎಲ್ಲರೂ ಮಾಡ್ಬೋದು. ಹಂಗೆ ನಾವೇನು ಎಷ್ಟು ಕೊಟ್ಟರು ನಾನು ಇಸ್ಕೊಳ್ಳಲ್ಲ. ಅವನೇ ಹೋದ್ಮೇಲೆ ನನಗೆ ಏನೋ ಬೇಕು ದಾನ ಮಾಡಿದೆ. ಈ ಇಟ್ ಆ್ಯಂಡ್ ರನ್ ಕೇಸ್ಗೆ ಇನ್ನು ಅದೆಷ್ಟು ಜೀವಗಳು ಬಲಿಯಾಗಬೇಕು. ವಾಹನಕ್ಕೆ ಡಿಕ್ಕಿ ಹೊಡೆದ ಮತ್ತೊಂದು ವಾಹನದ ಚಾಲಕ ಕ್ಷಣಕ್ಕಾದ್ರೂ ಗಾಡಿ ನಿಲ್ಲಿಸಿ ನೆರವಾಗ್ಬಿಟ್ರೆ ಗಾಯಗೊಂಡವರನ್ನು ಉಳಿಸಿಕೊಳ್ಳಬಹುದು. ಆದ್ರೆ ಅಂತಹ ಮಾನವೀಯತೆಯನ್ನು ನಮ್ಮ ಜನ ಮರೆತು ಬಿಟ್ಟಿದ್ದಾರೆ ಕಣ್ರಿ. ಇದಕ್ಕೆ ದುರಂತ ಸಾಕ್ಷಿ ಎಂದ್ರೆ ಚನ್ನರಾಯಪಟ್ಟಣ ಸ್ವಾಗತವಳ್ಳಿ ಗ್ರಾಮದ ನಂದೀಶ್ ಎಂಬ ಯುವಕನ ಸಾವು. 2 ಪುಟ್ಟ ಮಕ್ಕಳ ತಂದೆಯಾಗಿದ್ದ ಸ್ವಾಗತವಳ್ಳಿ ಗ್ರಾಮದ ನಂದೀಶ್ ಮನೆಗೆ ಕೋಳಿ ತರಲೆಂದು ಹೊರ ಹೋಗಿದ್ದಾರೆ. ಈ ವೇಳೆ ಯಾವುದೋ ವಾಹನದ ಚಾಲಕ ರಸ್ತೆಯಲ್ಲಿ ಹೋಗುತ್ತಿದ್ದ ನಂದೀಶ್ ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದಾನೆ. ಈ ಅಪಘಾತದ ರಭಸಕ್ಕೆ ನಂದೀಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆದ್ರೆ ಮಗನ ಸಾವನ್ನು ವ್ಯರ್ಥ ಮಾಡಲು ಬಿಡದ ಆತನ ಕುಟುಂಬಸ್ಥರು ನಂದೀಶ್ ಅವರ ಅಂಗಾಂಗವನ್ನು ದಾನ ಮಾಡಿ ಮತ್ತಷ್ಟು ಜೀವವನ್ನು ಉಳಿಸಿದ್ದಾರೆ. ಊರಿಂದ ಒಂದು ಹಸಿ ಹುಷಾರಿತ್ತೆ. ಅದಕ್ಕೋಸ್ಕರ ಈಗ ಹಳ್ಳಿ ರೈತರ ವಾತಾವರಣ ಗೊತ್ತಲ್ಲ ನನಗೆ. ಸೊಂಪು ಅದಕ್ಕೋಸ್ಕರ ಕೋಳಿ ತಗೊಂಡ್ಬಿಡೋ ಹೇಳಿ ಕಳಿಸ್ತಾರೆ. ಕೋಳಿ ತಗೊಂಡ್ರೆ ಕೋಳಿನೂ ಕಮ್ಮಿದಾಗ ಏನಾಗಿದೆ ಯಾವುದೋ ಖಾರ ಏನೋ ಮಾಡ್ಸೋದು ಫಾಲ್ಟ್ ಔಟ್ ಆಗುತ್ತೆ. 35ರಿಂದ 30 ಎರಡು ಚಿಕ್ಕ ಮಕ್ಕಳು ಸಾಗುತ್ತಾರೆ. ಏನು ಎಲ್ಲರೂ ಮಾಡ್ಬೋದು. ಹಂಗೆ ನಾವೇನು ಎಷ್ಟು ಕೊಟ್ಟರು ನಾನು ಇಸ್ಕೊಳ್ಳಲ್ಲ. ಅವನೇ ಹೋದ್ಮೇಲೆ ನನಗೆ ಏನೋ ಬೇಕು ದಾನ ಮಾಡಿದೆ. ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ನಂದೀಶ್ ರವರ ಅಂಗಾಂಗಗಳನ್ನು ದಾನ ಮಾಡಿದ್ದು, ಹೃದಯವನ್ನು ಈಗಾಗಲೇ ಹಾಸನದ ಇಮ್ಸ್ನಿಂದ ಮೈಸೂರು ಕಡೆಗೆ ರವಾನೆ ಮಾಡಲಾಗಿದೆ. ಈ ಮೂಲಕ ಮೃತನ ಕುಟುಂಬ ಮಗನನ್ನು ಕಳೆದುಕೊಂಡಿರುವ ನೋವಿನಲ್ಲೂ ಮತ್ತಷ್ಟು ಜೀವನಕ್ಕೆ ಬೆಳಕಾಗಿದ್ದು ನಿಜಕ್ಕೂ ಮೆಚ್ಚುವಂತದ್ದು. ಕರ್ನಾಟಕ ನ್ಯೂಸ್, ಹಾಸನ.